ನೋಡಿ ಫ್ರೆಂಡ್ಸ್, ಇದರ ಹೆಸರು ಪವರ್ ಇಂಡರ್ ಅಂತ. 8 HP ಕೆಪಾಸಿಟಿ ಇರುವಂಥ ಮೋಟ್ರ್ ಇದು. ಆ್ಯಂಡ್ ಪವರ್ ವಿಂಡರ್ ಅಂತ. ಯಾವುದೇ ಥರ ಜಮೀನು 1 ಎಕರೆ 2 ಎಕರೆ ಜಮೀನು ಇದ್ದಂದರೆ ಇದು ದ್ರಾಕ್ಷಿ ತೋಟ ಆಗಿರ್ಬೋದು, ಈ ಥರ ಕೈ ತೋಟದಲ್ಲಿ ತುಂಬ ಯೂಸ್ಫುಲ್ಲಾಗಿ ವರ್ಕ್ ಆಗುತ್ತೆ. ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಸಣ್ಣ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ರಿವರ್ಸ್ ಗೇರ್ ಇದು. ಇದರಲ್ಲಿ ರಿವರ್ಸ್ ಗೇರು, 1ನೇ ಗೇರು, 2ನೇ ಗೇರು, ಒಟ್ಟು 4 ಗೇರ್ ಇದೆ. ಆ ಗೇರನ್ನು ತೋರಿಸ್ಕೊಡ್ತೀನಿ ಬನ್ನಿ. ಚಲೋ. ಈ ಥರ ಫುಲ್ ಕಸ ಇದೆ. ಎಷ್ಟು ಕ್ಲೀನ್ ಆಗುತ್ತೆ ನೋಡ್ರಿ ಇವಾಗ. ನೋಡಿ ಯಾವ ಥರ ಕಸ ಇದೆ ಅಂತ. ಈಗ ಫಸ್ಟು ನಿಮಗೆ ಈ ಜಮೀನು ಎಷ್ಟು ಕಸ ಇದೆ ಅಂತ ತೋರಿಸ್ತೀನಿ. ಆಮೇಲೆ ಇದ್ರ ಕೆಲಸ ಯಾವ ಥರ ರಿಸಲ್ಟ್ ಬರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ. ಕೆಳಗಡೆ ಇದೇ ರೂಟರು ಅಂತ 8 HP ಕೆಪಾಸಿಟಿ ಇರೋ ಮೋಟ್ರ ವಿತ್ 3 ಗೇರ್ ಇರ್ತವೆ. ಇದರಲ್ಲಿ ರಿವರ್ಸ್ ಕೂಡ ಇರುತ್ತೆ. ಇವಾಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ದ್ರಾಕ್ಷಿ ತೋಟ ಇದು. ಪುಡಿ ಆಗುತ್ತೆ ನೋಡಿ. ಫುಲ್ ಕಸ ಇದೆ ನೋಡಿ. ಮಾವಿನ ತೋಟದಲ್ಲಿಗೂ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ. ನೋಡಿ ಈ ಥರ ಫುಲ್ ಕ್ಲೀನ್ ಆಗಿದೆ. 1 ಎಕರೆ ಹೊಲದಲ್ಲಿ ಎಲ್ಲ ಪೂರ ಕ್ಲೀನ್ ಆಗಿದೆ ನೋಡಿ. ಯಾವ ಥರ ಕಾಣ್ತಾ ಇದೆ ನೋಡಿ ಫುಲ್ಲು. ನೋಡಿ ಫ್ರೆಂಡ್ಸ್, ಯಾವ ಥರ ಕ್ಲೀನ್ ಆಗಿದೆ ಅಂತ. ಮಣ್ಣು ಕೂಡ ಹಾಗೆ ಆಗಿದೆ ನೋಡಿ. ಈ ಜಮೀನೆಲ್ಲ ಈ ಮಿಷನಿಂದನೇ ಕ್ಲೀನ್ ಮಾಡಿದ್ದು.
ಜಸ್ಟ್ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 1 ಎಕರೆವರೆಗೂ ನಿಮಗೆ ಮೈಲೇಜ್ ಬರುತ್ತೆ. ನೋಡಿ, ಇಷ್ಟು ಚಿಕ್ಕ ಮೆಷಿನ್ನು ಇಷ್ಟು ತುಂಬ ಹೆಲ್ಪ್ ಆಗುತ್ತೆ. ಇದು ಸಬ್ಸಿಡಿಯಲ್ಲಿ ಕೂಡ ಸಿಗುತ್ತೆ. ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ನಿಮಗೆ ಸಬ್ಸಿಡಿ ರಿಯಾಯಿತಿಯಲ್ಲಿ ಸಿಗುತ್ತೆ. ಇದು ನಮಗೆ ಪ್ರೈಸ್ ಬಿದ್ದಿದ್ದು 26,000 ಸಬ್ಸಿಡಿಯಲ್ಲಿ ಸಿಕ್ಕಿದ್ದು ನೋಡಿ.